ಮಕರ ರಾಶಿ ಭವಿಷ್ಯ 2026 ಇಡೀ ವರ್ಷದ ಉದ್ಯೋಗ, ಹಣಕಾಸು, ಮದುವೆ, ಆರೋಗ್ಯ, ವ್ಯವಹಾರದ ಕುರಿತು ಸಂಪೂರ್ಣ ಭವಿಷ್ಯವಾಣಿ. ಮಕರ ರಾಶಿಯಲ್ಲಿ ಜನಿಸಿದವರಿಗೆ 2026ನೇ ವರ್ಷ ಯಾವ ರೀತಿ ಫಲ ಕೊಡಲಿದೆ, ಯಾವೆಲ್ಲ ಕೆಲಸಗಳನ್ನು ಮಾಡಿದರೆ ಉತ್ತಮವಾಗಲಿದೆ, ಏನು ಮಾಡಬಾರದು ಹಾಗೂ ಏನೆಲ್ಲ ಸಮಸ್ಯೆಗಳು ಎದುರಾಗಬಹುದು ಎಂಬ ಪ್ರಶ್ನೆ ಕಾಡುತ್ತಿದ್ದರೆ ಸಂಪೂರ್ಣ ವಿವರ ಇಲ್ಲಿದೆ ನೋಡೋಣ. ಹಳೆಯ ಸಮಸ್ಯೆಗಳನ್ನು ಪರಿಹರಿಸುವ ದೃಷ್ಟಿಯಿಂದ ಬಹಳ ಲಾಭದಾಯಕ ಆಗಬಹುದು. ಬಹುಕಾಲದಿಂದ ಕಾಡುತ್ತಿದ್ದ ಅಡಚಣೆಗಳು ಮಾಯಾಗಲಿವೆ. ಕುಟುಂಬದಲ್ಲಿನ ಕಲಹಗಳು ದೂರವಾಗುತ್ತವೆ. ಉದ್ಯೋಗ, ವೃತ್ತಿ ಅಥವಾ ಕೆಲಸ ಬದಲಾಯಿಸಲು ಪ್ರಯತ್ನ ಪಡುತ್ತಿದ್ದರೆ ಅದಕ್ಕೂ ಸಹ ಶುಭ ಸಮಯ. ವ್ಯಾಪಾರ ಕ್ಷೇತ್ರದಲ್ಲೂ ಬದಲಾವಣೆ ಕ್ರಾಂತಿಯಾಗಲಿದ್ದು ಹೊಸ ಉದ್ಯಮ ಆರಂಭಿಸಲು ಉತ್ತಮ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ. ನಿಮ್ಮ ಆಲೋಚನೆಗಳು ದೂರದೃಷ್ಟಿಯಿಂದ ಕೂಡಿರುತ್ತವೆ. 2026ರಲ್ಲಿ ಯಾವಾಗಲಾದರೂ ಶುಭ ಸುದ್ದಿಗಳು ಕೇಳಿಬರುವ ಸಾಧ್ಯತೆ ಇದೆ. ನವೆಂಬರ್ ಹಾಗೂ ಡಿಸೆಂಬರ್ ಈ 2 ತಿಂಗಳು ಆಯುಷ್ಯ ಸ್ಥಾನ ಅಂದರೆ 8ನೇ ಮನೆಯಲ್ಲಿ ಗುರುಗ್ರಹದ ಸಂಚಾರ ಮಾಡುತ್ತದೆ. ಇನ್ನುಳಿದಂತೆ ವರ್ಷವಿಡೀ ರಾಹು ಗ್ರಹವು ನಿಮ್ಮ ರಾಶಿಗೆ 2ನೇ ಮನೆ ಆಗುವಂತಹ ಕುಂಭದಲ್ಲಿಯೂ ಹಾಗೂ ಕೇತು ಗ್ರಹವು 8ನೇ ಮನೆಯಲ್ಲಿ ಸಂಚಾರ ಮಾಡುತ್ತದೆ. ಡಿಸೆಂಬರ್ 5ರವರೆಗೆ ರಾಹು ಗ್ರಹವು ಜನ್ಮಸ್ಥಾನವಾದ 1ನೇ ಮನೆಯಾದ ನಿಮ್ಮ ಜನ್ಮ ರಾಶಿ ಮತ್ತು ಕೇತು ಗ್ರಹ ನಿಮ್ಮ ರಾಶಿಗೆ 7ನೇ ಮನೆ ಕರ್ಕಾಟಕ ರಾಶಿಗೂ ಪ್ರವೇಶ ಮಾಡುತ್ತದೆ. ಉತ್ತರಾಷಾಢ ನಕ್ಷತ್ರದ 2, 3, 4ನೇ ಪಾದ, ಶ್ರವಣ ನಕ್ಷತ್ರದ 4 ಪಾದ, ಧನುಷ ನಕ್ಷತ್ರದ 1, 2ನೇ ಪಾದ ಸೇರಿ ಮಕರ ರಾಶಿ ಆಗುತ್ತದೆ. ಈ ರಾಶಿಯ ಅಧಿಪತಿ ಶನಿ. ನಮ್ಮ ಮಕರ ರಾಶಿಯಿಂದ 3ನೇ ಮನೆಯಲ್ಲಿ ಶನೀಶ್ವರ ಸಂಚಾರ ಇರುತ್ತದೆ. ಉದ್ಯೋಗ, ವೃತ್ತಿ, ವ್ಯಾಪಾರ ವ್ಯವಹಾರದಲ್ಲಿ ಅಂದಿಕೊಂಡಂತಹ ಕೆಲಸಗಳು ನೆರವೇರುತ್ತವೆ. ಕುಟುಂಬದವರೊಂದಿಗೆ ಏನಾದರೂ ಮನಸ್ತಾಪಗಳಿದ್ದಲ್ಲಿ ಅವುಗಳು ಕೂಡ ದೂರ ಆಗಲಿವೆ. ಆರೋಗ್ಯ ಸಮಸ್ಯೆಗಳು ಸುಧಾರಣೆ ಕಾಣುತ್ತದೆ. ನಿಮ್ಮ ಬಗ್ಗೆ ಯಾವಾಗಲೂ ಕೆಟ್ಟದ್ದನ್ನೇ ಮಾತನಾಡುತ್ತಿರುವವರ ಬಳಿಯೇ ನೀವು ಮೆಚ್ಚುಗೆಯನ್ನು ಪಡೆಯುತ್ತೀರಿ. ಹಣಕಾಸಿನ ವಿಚಾರ ನೋಡುವುದಾದರೆ ಹಣಕಾಸಿನ ಅರಿವು ಸರಾಗವಾಗಿ ಬರಲಿದೆ. ಒಂದು ವೇಳೆ ದಂಪತಿ ಹಾಗೂ ಪ್ರೇಮಿಗಳ ಮಧ್ಯೆ ಹಣಕಾಸಿನ ವಿಷಯಕ್ಕೆ ಜಗಳ ಮನಸ್ತಾಪಗಳಿದ್ದಲ್ಲಿ ಅವುಗಳು ಕೂಡ ದೂರ ಆಗುವ ಸಾಧ್ಯತೆ ಇದೆ. ವೃತ್ತಿ, ಉದ್ಯೋಗ ಮಾಡುತ್ತಿರುವವರಿಗೆ ಆದಾಯದಲ್ಲಿ ಹೆಚ್ಚು ಲಾಭ ಸಿಗಲಿದೆ. ನಿವೇಶನ, ಮನೆ, ಫ್ಲಾಟ್ ಖರೀದಿ ಮಾಡಬೇಕೆಂದು ಆಸೆ ಇದ್ದರೆ ಅವುಗಳು ಸಹ ಈ ವರ್ಷ ಈಡೇರುತ್ತವೆ. ಈ ಸಮಯದಲ್ಲಿ ಸಾಲಗಳನ್ನು ತೀರಿಸಿಕೊಳ್ಳಲು ಸಾಧ್ಯ ಆಗಲಿದೆ. ಆದ್ದರಿಂದ ಉಳಿತಾಯದ ಹೂಡಿಕೆಯತ್ತ ಆಸಕ್ತಿ ತೋರುತ್ತೀರಿ. ವ್ಯಾಪಾರದಲ್ಲಿ ಆದಾಯದ ಮೂಲಗಳು ಹಾಗೂ ಲಾಭ ಹೆಚ್ಚಾಗಲಿದೆ. ಇದು ನಿಮ್ಮ ನಿರ್ಧಾರಗಳ ಮೇಲೆ ನಿಂತಿರುತ್ತದೆ. ಯಾವುದೇ ಲಾಭದಾಯಕ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವುದಕ್ಕೆ ಯಾವುದೇ ಅನುಮಾನ, ಹಿಂಜರಿಕೆ ಬೇಡ. ಹೊಸದಾಗಿ ವ್ಯಾಪಾರ ವ್ಯವಹಾರ ಆರಂಭಿಸಬೇಕೆಂಬ ಆಲೋಚನೆಯಲ್ಲಿರುವವರಿಗೆ ಉತ್ತಮ ಸಮಯ. ಜನವರಿಯಿಂದ ಜೂನ್ 1ರವರೆಗೆ 6ನೇ ಮನೆಯಲ್ಲಿ ಗುರುಗ್ರಹದ ಸಂಚಾರ ಇರುತ್ತದೆ. ಎಂತಹದೇ ಮನಸ್ತಾಪಗಳಿದ್ದರೂ ವಿಕೋಪಕ್ಕೆ ಹೋಗದಂತೆ ನೋಡಿಕೊಳ್ಳಬೇಕು. ಉದ್ಯೋಗ ಸ್ಥಳದಲ್ಲಿ ಮೇಲಧಿಕಾರಿಗಳ ಜೊತೆಗೆ ವೈರತ್ವ ಬೆಳೆಯಬಾರದು. ದೇಹದ ತೂಕದಲ್ಲಿ ಹೆಚ್ಚಳ ಆಗದಂತೆ ಹಾಗೂ ಬೊಜ್ಜು ಬಾರದಂತೆ ನೋಡಿಕೊಳ್ಳುವುದು ಮುಖ್ಯ. ನಿಮ್ಮ ರಾಶಿಗೆ ವ್ಯಯಸ್ಥಾನದ ಅಧಿಪತಿಯಾದಂತಹ ಗುರುಗ್ರಹ 6ನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ವೈದ್ಯಕೀಯ ವೆಚ್ಚದ ಪ್ರಮಾಣ ಹೆಚ್ಚಾಗಲಿದೆ. ಕೋರ್ಟು, ಕಚೇರಿ ವ್ಯಾಜ್ಯ, ಪೊಲೀಸ್ ಠಾಣೆಗೆ ಅಲೆದಾಟ ಇಂಥವುಗಳಿಂದ ಖರ್ಚಿನ ಪ್ರಮಾಣ ಹೆಚ್ಚಾಗುತ್ತದೆ. ಹೊಸದಾಗಿ ಯಾವುದೇ ಪ್ರಾಜೆಕ್ಟ್ ಶುರು ಮಾಡುವ ಮುಂಚಿತವಾಗಿ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುವುದು ಸೂಕ್ತ. ಮೊಬೈಲ್ ಫೋನ್, ಲ್ಯಾಪ್ಟಾಪ್ ಇಂಥ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಖರೀದಿ ಅಗತ್ಯವಿದ್ದರೆ ಮಾತ್ರ ಹಣ ವ್ಯಯ ಮಾಡಿ. ಇನ್ನು ಮದುವೆ ವಿಚಾರವಾಗಿ ನೋಡುವುದಾದರೆ ಜೂನ್ 1ರಿಂದ ಅಕ್ಟೋಬರ್ ಅಂತ್ಯದವರೆಗೂ 7ನೇ ಮನೆಯಲ್ಲಿ ಗುರು ಸಂಚಾರ ಮಾಡುತ್ತದೆ. ಹಲವು ರೀತಿಯ ಅನುಕೂಲಕರ ಹಾಗೂ ಶುಭ ಕಾರ್ಯಗಳು ನಡೆಯುತ್ತವೆ. ವಿವಾಹಕ್ಕೆ ಪ್ರಯತ್ನ ಮಾಡುತ್ತಿರುವವರಿಗೆ ಸೂಕ್ತ ಸಂಬಂಧ ದೊರೆಯುವುದು. ವಿದೇಶ ಪ್ರಯಾಣ ಅನುಕೂಲಕರ ಲಾಭದಾಯಕ ಆಗಲಿದೆ. ಸಂತಾನಕ್ಕೆ ಪ್ರಯತ್ನ ಮಾಡುತ್ತಿರುವವರಿಗೆ ಶುಭ ಸುದ್ದಿ ಕಾದಿದೆ. ಇನ್ನು ಉದ್ಯೋಗದ ಬಗ್ಗೆ ನೋಡುವುದಾದರೆ ಉದ್ಯೋಗ, ವ್ಯಾಪಾರ, ವ್ಯವಹಾರ ಎಲ್ಲದರಲ್ಲೂ ಯಶಸ್ಸು ಕಾಣುತ್ತೀರಿ. ನವೆಂಬರ್ ಹಾಗೂ ಡಿಸೆಂಬರ್ನಲ್ಲಿ ಉದ್ಯೋಗ ಬಿಡುವಂತೆ ಆಗಬಹುದು ಅಥವಾ ಕೆಲಸದಿಂದ ತೆಗೆಯಬಹುದು. 2ನೇ ಮನೆಯಲ್ಲಿ ರಾಹು ಸಂಚಾರದ ಅವಧಿ ಆದಾಯದ ವಿಚಾರದಲ್ಲಿ ಭಾರಿ ಏರಿಳಿತ ಆಗಬಹುದು. ದಂಪತಿಗಳ ಮಧ್ಯೆ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳಗಳು ಆಗುತ್ತವೆ. ಈ ವೇಳೆ ಸಾಲ ತೆಗೆದುಕೊಂಡು ಚಿನ್ನ, ಬೆಳ್ಳಿ, ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಲು ಮುಂದಾಗಬೇಡಿ. 8ನೇ ಮನೆಯಲ್ಲಿ ಕೇತು ಗ್ರಹ ಸಂಚಾರದಲ್ಲಿ ಚರ್ಮ ವ್ಯಾಧಿಗಳು ಕಾಣಿಸಿಕೊಳ್ಳಬಹುದು. ಸೋರಿಯಾಸಿಸ್ ನಂತಹ ಆರೋಗ್ಯ ಸಮಸ್ಯೆ ಇರುವವರು ಬಹಳ ಜಾಗೃತಿ ವಹಿಸಬೇಕು. ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳಲ್ಲಿ ತೀವ್ರವಾದ ಮಾನಸಿಕ ಖಿನ್ನತೆ ಕಾಣಲಿದೆ. ಸುಸ್ತು, ದೇಹದಲ್ಲಿ ವಿಟಮಿನ್ ಕೊರತೆ ಕಾಣಲಿದೆ. ಆದ್ದರಿಂದ ಪೌಷ್ಟಿಕ ಆಹಾರ ಸೇವನೆ, ವ್ಯಾಯಾಮ ಮಾಡುವುದು ಅತ್ಯಗತ್ಯವಾಗಿರುತ್ತದೆ. ಇನ್ನು 2026ರ ಮಕರ ರಾಶಿಯವರ ಜೀವನ ಉತ್ತಮವಾಗಿರಲು ಉದ್ಯೋಗ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಬಡತನ ದೂರವಾಗಿ ಶ್ರೀಮಂತಿಕೆ ಹೊಂದಲು ಲಕ್ಷ್ಮೀ ಶ್ರೀ ಚಕ್ರವನ್ನು ಆರಾಧನೆ ಮಾಡಿದರೆ ಉತ್ತಮ ಜೀವನ ನಡೆಸಲು ಶ್ರೀಯಂತ್ರವು ದಾರಿದೀಪವಾಗಿ ನಿಲ್ಲುತ್ತದೆ. ಶ್ರೀಯಂತ್ರವನ್ನು ಮನೆಗೆ ತರಿಸಿಕೊಳ್ಳಲು ಈ ವಾಟ್ಸಪ್ ಸಂಖ್ಯೆಗೆ ಮೆಸೇಜ್ ಮಾಡಿ. ವಾಟ್ಸಪ್ ಸಂಖ್ಯೆ 8317354636. ಈ ಸಂಖ್ಯೆಗೆ ಮೆಸೇಜ್ ಕಳಿಸಿ.